ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 19ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವಯುಜ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 1:20 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ಸಂಜೆ 6:19 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಮಧ್ಯಾಹ್ನ 1:53 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಐಂದ್ರ ಯೋಗ. ಇದು ಈ ದಿನ ಮಧ್ಯಾಹ್ನ 2:04 ಇರಲಿದೆ. ನಂತರ ವೈಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ತುಲಾ, ಚಂದ್ರ ಇರುವಂತಹ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಸಂಜೆ 4:35 ಸಂಜೆ 6:03 ಗುಳಿಕ ಕಾಲ ಈ ದಿನ ಅಪರಾಹ್ನ 3:06 ಸಂಜೆ 4:35 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:08 ಮಧ್ಯಾಹ್ನ 1:37 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 4:16 ಸಂಜೆ 5:02 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಚಟುವಟಿಕೆಗಳನ್ನು ನಿಮ್ಮ ಪ್ರಯಾಣವನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:43 ಮಧ್ಯಾಹ್ನ 12:28 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:57 ಬೆಳಿಗ್ಗೆ 11:42 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:09 ಸೂರ್ಯಾಸ್ತ ಸಂಜೆ 6:02. ಹಾಗೆ ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕ, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತವನ್ನು ನಡೆಸುವಂತಹ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಉತ್ತಮವಾದಂತಹ ದಿನ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಈ ದಿನ ಬಹಳ ಸೂಕ್ತವಾಗಿದೆ. ಇನ್ನು ರವಿ ಸರ್ಕಾರಕ್ಕೆ ಕಾರಕ ಅಂತ ಹೇಳ್ತಾರೆ. ಹಾಗಾಗಿ ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರದ ಮಟ್ಟದಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಬಹಳ ವಿಶೇಷ ಅಂತ ಹೇಳಿ ಅನ್ನಿಸ್ಕೊಂಡಿದೆ.
ಹಾಗಾಗಿ ಪಿತೃಕಾರಕ, ಪುತ್ರಕಾರಕ, ಧರ್ಮಕ್ಕೆ, ಕೀರ್ತಿಗೆ, ಆಕರ್ಷಣೆಗೆ ಕಾರಕನಾಗಿರುವಂತಹ ರವಿಯಿಂದ ಈ ದಿನ ಬಹಳ ವಿಶೇಷವಾದಂತಹ ಕೆಲಸಗಳು ಕೂಡ ಆಗುತ್ತೆ. ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಂದ, ನಿಮ್ಮ ಮಾತಿನಿಂದ, ನಿಮ್ಮ ನಡತೆಯಿಂದ ಆಕರ್ಷಿಸಲಿಕ್ಕೂ ಕೂಡ ಈ ದಿನ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ. ಆದರೆ ಈ ಎಲ್ಲ ಚಟುವಟಿಕೆಗಳನ್ನು ಈ ದಿನ ಇರುವಂತಹ ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಒಳ್ಳೆಯ ಫಲ ಏನೋ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 4 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 58 ನಿಮಿಷದಿಂದ ಸಂಜೆ 6 ಗಂಟೆ 59 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 5 ನಿಮಿಷದಿಂದ ರಾತ್ರಿ 2 ಗಂಟೆ 6 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ನಿಮ್ಮ ಕೆಲಸ ಕಾರ್ಯಗಳು ಕೂಡ ನಿಧಾನವಾಗಿ ಆರಂಭ ಆಗುತ್ತೆ, ಜೊತೆಗೆ ಫಲಿತಾಂಶಗಳು ಕೂಡ ಬೇಗ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ವಿಶೇಷವಾಗಿ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ, ಯಾವುದೇ ರೀತಿಯ ಪ್ರಯಾಣವನ್ನು ಕೈಗೊಳ್ಳಬೇಡಿ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಅಷ್ಟೊಂದು ಪ್ರಗತಿ ಇರಲ್ಲ. ಹಾಗಾಗಿ ನಿಮ್ಮ ವ್ಯವಹಾರದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕು. ಆದಷ್ಟು ಶನಿ ಹೋರಾದಲ್ಲಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 5 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 59 ನಿಮಿಷದಿಂದ ಸಂಜೆ 5 ಗಂಟೆ 58 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 4 ನಿಮಿಷದಿಂದ ರಾತ್ರಿ 1 ಗಂಟೆ 5 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಿಕೊಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಆ ದಿನದಲ್ಲಿರುವಂಥ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಯಾವುದು ಅದನ್ನು ತಿಳ್ಕೊಳ್ಳಿ. ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತ ಅದನ್ನು ಕೂಡ ತಿಳ್ಕೊಳ್ಳಿ. ಅದಕ್ಕಾಗಿ ಪ್ರತಿನಿತ್ಯ ನೀವು ಪಂಚಾಂಗವನ್ನು ಓದಬೇಕು, ಪಂಚಾಂಗವನ್ನು ಶ್ರವಣ ಮಾಡಬೇಕು. ಏಕೆಂದರೆ ಈ ಒಂದು ಶುಭ ಮುಹೂರ್ತಗಳನ್ನು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನದಿಂದ ದೀಪಾವಳಿಯ ವಿಶೇಷ ಆರಂಭ ಆಯಿತು. ಈ ಭಾನುವಾರದ ದಿನ 19ನೇ ತಾರೀಕು ತ್ರಯೋದಶಿ ಇರೋದ್ರಿಂದ ಇದನ್ನ ಧನತ್ರಯೋದಶಿ ಅಂತ ಹೇಳಿ ಕರೆಯುವಂಥದ್ದು. ಈ ದಿನ ನೀರು ತುಂಬುವ ಹಬ್ಬ ಇದು. ಹಾಗೆ ಈ ದಿನ ಮನೆಯನ್ನ ಸ್ವಚ್ಛಗೊಳಿಸಿ ಶೃಂಗಾರಗೊಳಿಸುವಂತಹ ಒಂದು ಸಂದರ್ಭ. ಹಾಗಾಗಿ ಹಿಂದೆ ಸ್ನಾನ ಮಾಡಲಿಕ್ಕೆ ಬಿಸಿ ನೀರನ್ನು ಕಾಯಿಸಿಕೊಳ್ಳುವಂತಹ ಒಂದು ಹಂಡೆಯನ್ನ ಈ ದಿನ ಶುದ್ಧೀಕರಿಸಿ ಅದಕ್ಕೆ ರಂಗೋಲಿಗಳನ್ನ ಇಟ್ಟು ಅದರ ಪೂರ್ಣ ನೀರನ್ನು ತುಂಬಿಸಿ ಅದಕ್ಕೆ ಪೂಜೆಯನ್ನ ಮಾಡ್ತಾ ಇದ್ರು, ಗಂಗಾ ಪೂಜೆಯನ್ನ ಮಾಡ್ತಾ ಇದ್ರು. ನಂತರದಲ್ಲೇ ಆ ಒಂದು ಸಂಭ್ರಮ ದೀಪಾವಳಿಯ ಪ್ರಾರಂಭವನ್ನು ಸೂಚಿಸ್ತಾ ಇತ್ತು. ತದನಂತರದಲ್ಲಿ ಈ ದಿನ ರಾತ್ರಿಯೇ ನೀರನ್ನು ಕಾಯಿಸಿ ಇಟ್ಟು ಮರುದಿನ ಪ್ರಾತಃ ಕಾಲದಲ್ಲಿ ಎದ್ದು ಅಭ್ಯಂಜನ ಸ್ನಾನವನ್ನ ಮಾಡುವಂಥದ್ದು. ನರಕ ಚತುರ್ದಶಿ ಇರುವಂತಹ ದಿನ ನಾಳೆಯ ದಿನ. ಹಾಗಾಗಿ ಸೋಮವಾರದ ದಿನ 20ನೇ ತಾರೀಕು ನರಕ ಚತುರ್ದಶಿ. ಇದರ ಹಿನ್ನೆಲೆಯನ್ನು ನೀವು ಕೇಳಿದ್ರಿ. ನರಕಾಸುರನ ವಧೆ ಹೇಗೆ ಸಂಭವಿಸಿತು ಅನ್ನುವಂಥ ಒಂದು ವಿಚಾರವನ್ನ. ನಂತರ 21ನೇ ತಾರೀಕು ಮಂಗಳವಾರದ ದಿನ ದೀಪಾವಳಿ ಅಮಾವಾಸ್ಯೆ ಇರುವಂತಹ ದಿನ. ಮನೆಯ ಎಲ್ಲೆಡೆ ದೀಪಗಳನ್ನ ಹಚ್ಚುವಂತಹ ಒಂದು ಸಂಭ್ರಮ. ಇದಕ್ಕೆ ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಕೂಡ ನೀವು ತಿಳ್ಕೊಂಡ್ರಿ. ರಾಮ ರಾವಣರ ಯುದ್ಧದಲ್ಲಿ ಶ್ರೀರಾಮಚಂದ್ರ ಜಯಗಳಿಸಿ ಸೀತಾ ಸಮೇತವಾಗಿ ಅಯೋಧ್ಯೆಗೆ ಹಿಂದಿರುಗಿದಂತಹ ದಿನ. ಹಾಗಾಗಿ ಅಯೋಧ್ಯೆಯ ಜನರು ಶ್ರೀರಾಮಚಂದ್ರನ ಮೇಲಿದ್ದಂತಹ ಭಕ್ತಿಗಾಗಿ ಶ್ರೀರಾಮಚಂದ್ರನನ್ನ ಸೀತಾದೇವಿಯನ್ನ ಸ್ವಾಗತಿಸಲಿಕ್ಕೆ ಇಡೀ ಬೀದಿಗಳಲ್ಲೇ ದೀಪಗಳನ್ನು ಬೆಳಗಿಸಿ ಸ್ವಾಗತಿಸಿದ್ರು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಈ ದಿನ ಕೂಡ ಅಂದ್ರೆ ಈ ಅಮಾವಾಸ್ಯೆಯ ದಿನ ಕೂಡ ದೀಪಗಳನ್ನು ಹಚ್ಚಿ ಸಂಭ್ರಮಿಸುವಂತಹ ಒಂದು ಪದ್ಧತಿ ಈಗಲೂ ಕೂಡ ಮುಂದುವರಿದಿದೆ. ಇನ್ನು 22ನೇ ತಾರೀಕು ಬುಧವಾರದ ದಿನ ಬಲೀಂದ್ರ ಪೂಜೆ. ಇದನ್ನ ಬಲಿಪಾಡ್ಯಮಿ ಅಂತ ಹೇಳಿ ಕರೆಯುವಂಥದ್ದು. ಆ ದಿನ ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ ತಿಥಿ ಇರುವಂತಹ ದಿನ. ಆ ಸಂಜೆ ಬಲೀಂದ್ರ ಪೂಜೆ ಆಚರಣೆ ಆಗುತ್ತೆ. ಇನ್ನು ಆ ದಿನ ಕೂಡ ದೀಪಗಳನ್ನು ಹಚ್ಚಿ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸುವಂತಹ ಒಂದು ಕ್ರಮ ಇದೆ. ಆ ದಿನವೇ ಗೋಪೂಜೆಯನ್ನ ಮಾಡುವಂಥದ್ದು ಕೂಡ ಇದೆ.
ಇನ್ನು ಬಲಿಚಕ್ರವರ್ತಿಯ ಕಥೆ ತಮಗೆ ಗೊತ್ತಿದೆ. ವಾಮನ ಅವತಾರವನ್ನು ತಾಳಿದಂತಹ ವಿಷ್ಣು ಬಲಿಚಕ್ರವರ್ತಿಗೆ ಹೇಗೆ ಮುಕ್ತಿಯನ್ನ ಕರುಣಿಸಿದ್ರು ಅನ್ನುವಂಥ ವಿಚಾರ. ಇದನ್ನೇ ಬಲಿಪಾಡ್ಯಮಿ ಅಂತ ಹೇಳಿ ಕರೆಯುವಂಥದ್ದು. ಈ ಒಂದು ಸಂದರ್ಭದಲ್ಲೇ ನೀವು ಈ ದಿನ ಮಾಡಬೇಕಾಗಿರುವಂತಹ ಒಂದು ಕೆಲಸ ಅಂತ ಹೇಳಿದ್ರೆ, ಕೆಲವು ಮಂಗಳಕರವಾದಂತಹ ಸಾಮಗ್ರಿಗಳನ್ನ ಮನೆಗೆ ಖರೀದಿ ಮಾಡಿ ತರಬೇಕು ಅನ್ನುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ಕೆಲವು ಸಾಮಗ್ರಿಗಳು ಮನೆಯಲ್ಲಿ ಇರಲೇಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಏಕೆಂದ್ರೆ ಈ ದಿನ ಅರಿಶಿನ ಕುಂಕುಮವನ್ನ ಮನೆಗೆ ತರುವಂಥದ್ದು ತುಂಬಾ ಒಳ್ಳೆಯದು. ಆ ಶುಭ ಸಂಕೇತವಾದಂತಹ ಅರಿಶಿನ ಕುಂಕುಮ ಮನೆಯಲ್ಲಿ ಶುಭ ಕಾರ್ಯಗಳು ಜರುಗುವಂತೆ ಮಾಡುತ್ತೆ. ಮನೆಯಲ್ಲಿ ಇರುವಂತಹ ಯಾವುದೇ ನೆಗೆಟಿವ್ ಎನರ್ಜಿಯನ್ನ ಹೋಗಲಾಡಿಸುತ್ತೆ ಅದು. ಹಾಗಾಗಿ ಈ ದಿನ ತುಂಬಾ ಪ್ರಶಸ್ತವಾಗಿರುವಂಥದ್ದು ಅರಿಶಿನ ಕುಂಕುಮವನ್ನ ಕೊಂಡು ತರುವಂಥದ್ದು. ಇನ್ನು ಈ ದಿನದಲ್ಲಿ ಲಕ್ಷ್ಮೀ ದೇವಿಯ ಬೆಳ್ಳಿಯ ಪಾದವನ್ನ ಮನೆಗೆ ತಂದ್ರೆ ತುಂಬಾ ಶ್ರೇಯಸ್ಸು. ಯಾಕೆಂದ್ರೆ ಆ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ಪಾದ ಊರ್ತಾಳೆ, ಸ್ಥಿರವಾಗಿ ಇರ್ತಾಳೆ ಅನ್ನುವಂಥ ನಂಬಿಕೆ ಇರೋದ್ರಿಂದ ಈ ದಿನ ಲಕ್ಷ್ಮಿಯನ್ನ ಕೊಂಡು ತರಬೇಕು ಅನ್ನುವಂಥದ್ದು. ಇನ್ನು ಕೆಲವರು ಈ ದಿನ ಕೊತ್ತಂಬರಿ ಸೊಪ್ಪಿದೆಯಲ್ಲ, ಇದನ್ನ ಲಕ್ಷ್ಮಿಯ ಪ್ರತೀಕವಾಗಿ ತರುವಂಥದ್ದು. ಹಾಗಾಗಿ ಆ ಕೊತ್ತಂಬರಿ ಸೊಪ್ಪನ್ನ ಲಕ್ಷ್ಮಿಯ ಪಾದಗಳಿಗೆ ಅರ್ಪಿಸಿ ಪೂಜೆ ಮಾಡುವಂಥ ಒಂದು ಕ್ರಮ ಕೂಡ ಇದೆ. ಹಾಗಾಗಿ ಪೇಟೆಯಿಂದ ತಂದಂತಹ ಕೊತ್ತಂಬರಿ ಎಲೆಗಳನ್ನು ಬಿಡಿಸಿ ಅದನ್ನ ಲಕ್ಷ್ಮಿಯ ಅಷ್ಟೋತ್ತರಕ್ಕೆ ಬಳಸುವಂತಹ ಕ್ರಮ ಕೂಡ ಕೆಲವರಲ್ಲಿದೆ. ಅಂಥವರಿಗೆ ಲಕ್ಷ್ಮಿ ಬಹಳ ಬೇಗ ಒಲಿತಾಳೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಕೆಲವರು ಕೊತ್ತಂಬರಿ ಬೀಜವನ್ನ ಅಂದ್ರೆ ಧನಿಯಾ ಇದನ್ನು ಕೂಡ ಮನೆಗೆ ತರುವಂತಹ ಒಂದು ಕ್ರಮ ಇದೆ. ಯಾಕೆಂದ್ರೆ ಮನೆಗೆ ತಂದು ಕೊತ್ತಂಬರಿ ಬೀಜವನ್ನ ಅಡಿಗೆಗೆ ಉಪಯೋಗಿಸೋದ್ರಿಂದ ಕೂಡ ಲಕ್ಷ್ಮಿಯ ಅನುಗ್ರಹ ಉಂಟಾಗತ್ತೆ, ಕುಬೇರನ ಅನುಗ್ರಹ ಉಂಟಾಗತ್ತೆ ಬಹಳ ಮುಖ್ಯವಾಗಿ ಅನ್ನುವಂಥ ನಂಬಿಕೆ ಇದೆ. ಇನ್ನು ಈ ದೀಪಾವಳಿಯ ಸಂದರ್ಭದಲ್ಲೇ ಹೊಸ ಮಣ್ಣಿನ ಹಣತೆಗಳನ್ನು ತರುವಂಥದ್ದು ಕೂಡ ಸತ್ಸಂಪ್ರದಾಯ. ಯಾಕೆಂದ್ರೆ ಹಣತೆಗಳು ಬೇಕು ದೀಪವನ್ನ ಹಚ್ಚಲಿಕ್ಕೆ. ಹಾಗಾಗಿನೇ ಹೊಸ ಹಣತೆಗಳನ್ನ ಮನೆಗೆ ತರುವಂಥದ್ದು ತುಂಬಾ ಶುಭಕರ. ಅದರಲ್ಲೂ ಕೆಲವು ಹಣತೆಗಳನ್ನ ದಕ್ಷಿಣಾಭಿಮುಖವಾಗಿ ಹಚ್ಚೋದ್ರಿಂದ ಪಿತೃಗಳು ತೃಪ್ತರಾಗ್ತಾರೆ. ಇದರಿಂದ ಪಿತೃಗಳ ಅನುಗ್ರಹ ಸಿಕ್ಕತ್ತೆ, ಪಿತೃಗಳ ಆಶೀರ್ವಾದ ಸಿಕ್ಕತ್ತೆ. ಹಾಗೆ ಕೆಲವರು ದೀಪದ ಬುಟ್ಟಿಗಳನ್ನ ಹಾರಿಸುವಂಥದ್ದು ಇದೆ. ಇಲ್ಲ ಮನೆಯ ಮುಂದೆ ದೀಪದ ಬುಟ್ಟಿಗಳನ್ನ ನೇತು ಹಾಕುವಂಥದ್ದು, ಅದರಲ್ಲಿ ದೀಪವನ್ನ ಹಣತೆಯನ್ನ ಹಚ್ಚಿಡುವಂತಹ ಒಂದು ಕ್ರಮ ಕೂಡ ಇದೆ. ಏಕೆಂದ್ರೆ ಪಿತೃಗಳಿಗೆ ದಾರಿ ಸುಗಮವಾಗಲಿ ಅಂತ ಹೇಳಿ ಈ ಆಕಾಶ ಬುಟ್ಟಿಗಳನ್ನ ಹಚ್ಚಿಡುವಂಥದ್ದು ಒಂದು ಸಂಪ್ರದಾಯವಾಗಿ ಮುಂದುವರಿತಾ ಇದೆ. ಇನ್ನು ಈ ದೀಪಾವಳಿಯ ಸಂದರ್ಭದಲ್ಲೇ ಚಿನ್ನ, ಬೆಳ್ಳಿ, ತಾಮ್ರ, ಹಿತ್ತಾಳೆ ಈ ವಸ್ತುಗಳನ್ನ ಖರೀದಿ ಮಾಡಿ ತರುವಂಥದ್ದು ತುಂಬಾ ಶ್ರೇಯಸ್ಕರ. ಆದರೆ ಕಬ್ಬಿಣವನ್ನ ಖರೀದಿ ಮಾಡಬಾರದು ಈ ಸಂದರ್ಭದಲ್ಲಿ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಇನ್ನು ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾಗಿರುವಂತಹ ಪಾಯಸವನ್ನ ಮನೆಯಲ್ಲಿ ಸಿದ್ಧಪಡಿಸಲಿಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು, ಸಕ್ಕರೆ ಮಿಠಾಯಿಯನ್ನ ನೈವೇದ್ಯವಾಗಿ ಇಡುವಂಥದ್ದು ತುಂಬಾ ಶ್ರೇಯಸ್ಕರ. ಇನ್ನು ಈ ಅಮಾವಾಸ್ಯೆಯ ಸಂದರ್ಭದಲ್ಲೇ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ಮತ್ತೆ ಕುಬೇರ ಪೂಜೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನ ತರಬೇಕು. ಇನ್ನು ಈ ವರ್ಷದಲ್ಲಿ ಅಂದ್ರೆ ಈ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಲಿಕ್ಕೆ ಶುಭ ಸಮಯ ಅನ್ನುವಂಥದ್ದು ಇದೆ. ಏಕೆಂದ್ರೆ ನಿಮ್ಮ ಪೂಜೆ, ಅದರಲ್ಲೂ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಸಂಪನ್ನವಾಗಬೇಕು ಅಂತ ಹೇಳಿದ್ರೆ ಶುಭ ಘಳಿಗೆಯಲ್ಲಿ ಈ ಪೂಜಾದಿಗಳನ್ನ ಆರಂಭ ಮಾಡಬೇಕು. ಹಾಗಾಗಿ ಈ ದಿನವೇ ಪೂಜೆಗೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳನ್ನ ಅಣಿ ಮಾಡಿಕೊಳ್ಳಿ, ಮನೆಯನ್ನ ಶುದ್ಧ ಮಾಡಿ. ಅದರಲ್ಲೂ ಹಸುವಿನ ಗಂಜಲದಿಂದಾಗ್ಲಿ, ಗೋಮೂತ್ರದಿಂದ ಅಥವಾ ಅರಿಶಿನದ ನೀರಿನಿಂದ ಮನೆಯ ಮೂಲೆ ಮೂಲೆಗಳನ್ನು ಕೂಡ ಈ ದಿನ ಸ್ವಚ್ಛ ಮಾಡಿ. ನಂತರ ಈಗಾಗಲೇ ಹೇಳಿರುವಂತಹ ಕೆಲವು ಸಾಮಗ್ರಿಗಳನ್ನ ನಿಮ್ಮ ಕೈಲಾದಷ್ಟು ಮನೆಗೆ ತನ್ನಿ. ಹಾಗೆ ಲಕ್ಷ್ಮೀ ಪೂಜೆಯನ್ನ ಮಾಡಲಿಕ್ಕೆ ಒಂದು ಶುಭ ಲಗ್ನ ಯಾವುದಿದೆ ಅಂತ ಹೇಳಿದ್ರೆ 20ನೇ ತಾರೀಕು ಸೋಮವಾರದ ದಿನ ಸಂಜೆ 7:45 8:30 ಶುಭ ಲಗ್ನ ಇರುತ್ತೆ. ಅದರಲ್ಲೂ ತುಲಾ ಲಗ್ನ ಇರೋದ್ರಿಂದ ಬಹಳ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ. ಅದರಲ್ಲೂ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಸೇಟುಗಳು ಮುಖ್ಯವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡುವಂತಹ ಸಂದರ್ಭ ಇದು. ಹಾಗಾಗಿನೇ ಅವರ ಬಳಿ ಎಲ್ಲರಿಗಿಂತ ಹೆಚ್ಚು ಲಕ್ಷ್ಮಿ ವ್ಯವಹರಿಸ್ತಾ ಇರ್ತಾಳೆ, ಲಕ್ಷ್ಮಿಯ ಅನುಗ್ರಹ ಅವರಿಗೆ ಜಾಸ್ತಿ ಇರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗೆ ಹೊಸ ಲೆಕ್ಕದ ಪುಸ್ತಕಗಳನ್ನು ಕೂಡ ಅವರು ಈ ದಿನದಿಂದಲೇ ಆರಂಭ ಮಾಡುವಂಥದ್ದು. ಏಕೆಂದ್ರೆ ಅವರಿಗೆ ಲಕ್ಷ್ಮಿಯ ಜೊತೆಗೆ ಈ ಸರಸ್ವತಿಯ ಪ್ರತೀಕವಾದಂತಹ ಲೆಕ್ಕದ ಪುಸ್ತಕವನ್ನು ಕೂಡ ಇಟ್ಟು ಪೂಜೆ ಮಾಡ್ತಾರೆ.
ಇನ್ನು 21ನೇ ತಾರೀಕು ಮಂಗಳವಾರ ಬೆಳಿಗ್ಗೆ ದೀಪಾವಳಿ ಅಮಾವಾಸ್ಯೆ ಇರುತ್ತೆ. ಆ ದಿನ ಬಲೀಂದ್ರ ಪೂಜೆಯನ್ನ ಮಾಡಲಿಕ್ಕೆ ಪ್ರಶಸ್ತವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ಅಂದ್ರೆ ಮಂಗಳವಾರ ಬೆಳಿಗ್ಗೆ 5 ಗಂಟೆಯಿಂದ 5:30 ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಬಹುದು. ನಂತರ ಆ ಸಮಯದಲ್ಲಿ ಮಾಡ್ಲಿಕ್ಕಾಗದೇ ಇದ್ದವರು ಬೆಳಿಗ್ಗೆ 8:30 ಬೆಳಿಗ್ಗೆ 9 ಗಂಟೆಯವರೆಗೂ ಕೂಡ ಸಮಯ ಚೆನ್ನಾಗಿದೆ. ಅಲ್ಲಿ ವೃಶ್ಚಿಕ ಲಗ್ನ ಇರುತ್ತೆ, ಅದು ಕೂಡ ಶುಭವಾಗಿರುವಂತಹ ಒಂದು ಲಗ್ನ. ಆ ಸಮಯದಲ್ಲಿ ಕೂಡ ಪೂಜೆಯನ್ನ ನೆರವೇರಿಸಬಹುದು. ಇನ್ನು ಈಗ ಹೇಳಿರುವಂತಹ ಲಗ್ನಗಳಲ್ಲಿ ನೀವು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಿ ಅಥವಾ ವಾಹನ ಪೂಜೆಯನ್ನ ಮಾಡುವಂಥದ್ದು. ಹಿಂದೆ ಆಯುಧ ಪೂಜೆಯ ಸಂದರ್ಭದಲ್ಲಿ ಯಾರು ವಾಹನವನ್ನ ಅಂದ್ರೆ ನಿಮ್ಮ ಗಾಡಿಗಳನ್ನ ಪೂಜೆ ಮಾಡಿಲ್ಲ ಅಂಥವರು ಈ ಸಂದರ್ಭದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು. ಇದು ಕೂಡ ಪ್ರಶಸ್ತವಾಗಿರುವಂತಹ ಸಮಯ ಅನ್ನುವಂತಹ ಉಲ್ಲೇಖ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲೇ ನೀವು ವಿಶೇಷವಾಗಿ ಈ ಪೂಜಾದಿಗಳನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಹಾಗಾಗಿ ಬಂಧುಗಳೇ, ನಮ್ಮಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನ ದೂರವಾಗಿಸಿ ಒಂದು ನವ ಚೈತನ್ಯವನ್ನು ತರುವಂತಹ ಮನುಷ್ಯನನ್ನ ಆರೋಗ್ಯವಂತನನ್ನಾಗಿ ಮಾಡುವಂತಹ ಹಬ್ಬ ಅಂತ ಹೇಳಿದ್ರೆ ಅದು ದೀಪಾವಳಿ ಹಬ್ಬ ಮಾತ್ರ. ಹಾಗಾಗಿನೇ ದೀಪಾವಳಿಗೆ ಎಲ್ಲಿಲ್ಲದ ಮಹತ್ವ ಇದೆ. ಈ ಸಂದರ್ಭದಲ್ಲೇ ಬರುವಂತಹ ಫಲಪುಷ್ಪಗಳು, ಲಕ್ಷ್ಮೀ ಪೂಜೆಗೆ ಬೇಕಾದಂತಹ ಹೂವು, ಪತ್ರೆ ಇತ್ಯಾದಿ ಸಾಮಗ್ರಿಗಳು ಕೂಡ ಈ ಸಂದರ್ಭದಲ್ಲಿ ಹೇರಳವಾಗಿ ಸಿಕ್ಕತ್ತೆ. ಏಕೆಂದ್ರೆ ಮಳೆಗಾಲದ ಸಮಯ ಇದು. ಹಾಗೆ ಈ ದಿನ, ಅದರಲ್ಲೂ ವಿಶೇಷವಾಗಿ ತ್ರಯೋದಶಿಯ ದಿನ ಧನ ತ್ರಯೋದಶಿ ಅಂತ ಹೇಳಿ ಕರೆಯುವಂತರ ಹಿನ್ನೆಲೆಯಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಶ್ರೀಮನ್ನಾರಾಯಣನಿಗೆ ಭೂಲೋಕ ಪರಿಭ್ರಮಣ ಮಾಡುವಂಥದ್ದು ಅನ್ನಂದ್ರೆ ತುಂಬಾ ಇಷ್ಟ. ಒಮ್ಮೆ ಹೀಗೆ ಭೂಲೋಕಕ್ಕೆ ಬರುವಂತಹ ಸಂದರ್ಭದಲ್ಲಿ ಲಕ್ಷ್ಮಿ ಕೂಡ ತಾನು ತನ್ನ ಜೊತೆ ಬರೋದಾಗಿ ತಿಳಿಸ್ತಾಳೆ. ಹಾಗಾಗಿ ಲಕ್ಷ್ಮೀ ನಾರಾಯಣರು ಈ ಭೂಲೋಕದ ಸಂಚಾರಕ್ಕೆ ಬರ್ತಾರೆ. ಹೊರಟು ದಕ್ಷಿಣ ದಿಕ್ಕಿಗೆ ಬರ್ತಾರೆ. ಅದರಲ್ಲೂ ನಾರಾಯಣ ಲಕ್ಷ್ಮಿಗೆ ನೀನು ದಕ್ಷಿಣ ದಿಕ್ಕಿನ ಕಡೆನೇ ಇರು, ಉತ್ತರ ದಿಕ್ಕಿನ ಕಡೆಗೆ ಬರಬೇಡ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು, ನಾನು ಒಂದು ಮಹತ್ತರವಾದ ಕೆಲಸವನ್ನ ಮುಗಿಸ್ಕೊಂಡು ಬರ್ತೇನೆ, ನೀನು ಅಲ್ಲಿಯವರೆಗೂ ಇಲ್ಲೇ ಇರು ಅಂತ ಹೇಳ್ತಾರೆ. ಆದರೆ ಶ್ರೀಹರಿ ಹೊರಟ ನಂತರದಲ್ಲಿ ಲಕ್ಷ್ಮಿಯ ಸ್ವಭಾವ ಚಂಚಲೆಯಾಗಿರುವಂಥದ್ದು. ಹಾಗಾಗಿ ಆಕೆಗೆ ಕುತೂಹಲ, ಉತ್ತರ ದಿಕ್ಕಿನಲ್ಲಿ ಏನಿದೆ ನೋಡ್ಲಿಕ್ಕೆ ಆ ಕುತೂಹಲ ತಡೆಯಲಾರದೆ ಮುಂದೆ ಹೋಗ್ತಾಳೆ. ಅದು ಮಳೆಗಾಲ ಮುಗಿದು ಎಲ್ಲ ಕಡೆ ಹಚ್ಚ ಹಸಿರಿನಿಂದ ಪ್ರಕೃತಿ ದೇವಿ ಕಂಗೊಳಿಸ್ತಾ ಇರ್ತಾಳೆ. ಅಲ್ಲಿ ಒಂದು ಉದ್ಯಾನವನ ಕಾಣಿಸುತ್ತೆ, ಹೂಗಳು ಅರಳಿರುತ್ತೆ. ಅದನ್ನೆಲ್ಲ ನೋಡ್ತಾನೆ ಆಕೆಗೆ ತುಂಬಾ ಇಷ್ಟ ಆಗಿ ಆ ಹೂಗಳನ್ನ ಕಿತ್ತು ಮುಡಿದುಕೊಳ್ತಾಳೆ. ನಂತರ ಮುಂದೆ ಬಂದಾಗ ಹುಲಸಾದಂತಹ ಕಬ್ಬು ಬೆಳೆದಿರುತ್ತೆ, ಅಂದ್ರೆ ಕಬ್ಬಿನ ಬೆಳೆ. ಲಕ್ಷ್ಮಿ ಸಿಹಿಯಾದ ಕಬ್ಬನ್ನ ಕಿತ್ತು ಆ ತೋಟದಲ್ಲೇ ಕಬ್ಬನ್ನ ತಿಂತಾಳೆ. ಆ ಸಮಯಕ್ಕೆ ಸರಿಯಾಗಿ ಲಕ್ಷ್ಮಿಯನ್ನ ಹುಡುಕುತ್ತಾ ಕೆಲಸ ಮುಗಿಸಿಕೊಂಡು ನಾರಾಯಣರು ವಾಪಸ್ಸು ಬರ್ತಾರೆ. ಅದನ್ನು ನೋಡಿ ನಾರಾಯಣನಿಗೆ ಕೋಪ ಬರುತ್ತೆ. ಏಕೆಂದ್ರೆ ಆ ರೈತನ ಅಪ್ಪಣೆ ಇಲ್ಲದೆ ಅವನ ತೋಟದಿಂದ ಹೂಗಳನ್ನು ಕಿತ್ತು ಕಬ್ಬನ್ನು ತಿಂದು ಒಂದು ಅಪರಾಧವನ್ನ ಮಾಡಿದ್ದೀಯಾ ಅಂತ ಹೇಳಿ ಲಕ್ಷ್ಮಿಯ ಮೇಲೆ ಕೋಪಗೊಳ್ತಾನೆ. ಆ ಒಂದು ತಪ್ಪಿಗೆ ಪ್ರಾಯಶ್ಚಿತ್ತ ಏನು ಅಂತ ಹೇಳಿದ್ರೆ, ರೈತನ ಮನೆಯಲ್ಲಿ ಕೆಲವು ಕಾಲ ಇರಬೇಕು, ಆ ರೈತನ ಮನೆಯ ಕೆಲಸವನ್ನ ಮಾಡಿ ಆ ತಪ್ಪಿನ ಋಣವನ್ನ ತೀರಿಸಿ ವಾಪಸ್ ಬಾ ಅಂತ ಹೇಳಿ ವೈಕುಂಠಕ್ಕೆ ನಾರಾಯಣ ವಾಪಸ್ ಆಗ್ತಾರೆ. ಇಲ್ಲಿ ಲಕ್ಷ್ಮಿ ಒಂದು ಪುಟ್ಟ ಹುಡುಗಿಯಾಗಿ ಅಂದ್ರೆ ಒಂದು ಮನೆ ಕೆಲಸದ ವೇಷದಲ್ಲಿ ಆ ರೈತನ ಮನೆಗೆ ಹೋಗ್ತಾಳೆ. ಆ ಮನೆಯ ಯಜಮಾನ ಮಾಧವ ಅನ್ನುವಂತಹ ಹೆಸರಿನವನು. ಇಲ್ಲಿ ರೈತರಲ್ಲಿ ಲಕ್ಷ್ಮಿ, ನಾನು ದಾರಿ ತಪ್ಪಿ ಇಲ್ಲಿಗೆ ಬಂದಿದ್ದೇನೆ, ನಾನು ಆಹಾರ ನೀರು ಇಲ್ಲದೆ ಒದ್ದಾಡ್ತಾ ಇದ್ದೀನಿ, ಕೆಲವು ಕಾಲ ನಿಮ್ಮ ಮನೆಯಲ್ಲಿ ನಾನು ಇರಬಹುದೇ ಅಂತ ಕೇಳ್ತಾಳೆ. ಆ ರೈತ ಬಹಳ ಒಳ್ಳೆಯದೇ ಆಯಿತು, ಏಕೆಂದ್ರೆ ನನಗೂ ಕೂಡ 3 ಜನ ಹೆಣ್ಣು ಮಕ್ಕಳಿದ್ದಾರೆ, ಅದರಲ್ಲಿ ನೀನು ಕೂಡ 4ನೆಯವಳಾಗಿ ಇರು ಅಂತ ಹೇಳಿ ಅನುಮತಿಯನ್ನ ಕೊಡ್ತಾನೆ. ಆದರೆ ನಾವು ತುಂಬಾ ಬಡವರು, ನಮ್ಮ ಮನೆಯಲ್ಲಿ ಏನು ಮಾಡ್ತೇವೆಯೋ ಅದನ್ನೇ ನೀನು ಆಹಾರವಾಗಿ ಸ್ವೀಕರಿಸಬೇಕು ಅಂತ ಹೇಳ್ತಾನೆ. ಆದರೆ ಲಕ್ಷ್ಮಿಗೆ ಸಂತೋಷ ಆಗುತ್ತೆ. ಮನೆಯಲ್ಲಿ ಇರುವಂತಹ ಲಕ್ಷ್ಮಿ ಸಿದ್ಧತೆಯನ್ನ ಮಾಡಿಕೊಂಡು ತನ್ನ ಬಲಗಾಲನ್ನಿಟ್ಟು ಮನೆಯನ್ನ ಪ್ರವೇಶ ಮಾಡ್ತಾಳೆ. ಲಕ್ಷ್ಮಿ ಒಳಗೆ ಕಾಲಿಟ್ಲು ಅಂತ ಹೇಳಿ ಆ ಮನೆಯಲ್ಲೇ ಒಂದು ರೀತಿಯ ಕಂಪನ ಉಂಟಾಗುತ್ತೆ, ಒಂದು ವೈಬ್ರೇಷನ್ ಬರುವಂತ ಸಂದರ್ಭ ಅದು. ಹಾಗೆ ಆ ಲಕ್ಷ್ಮಿ ಕಾಲಿಟ್ಟ ದಿನದಿಂದಲೇ ಮನೆಗೆ ಒಳ್ಳೆಯದಾಗುತ್ತಾ ಬರುತ್ತೆ. ಮಹಾಲಕ್ಷ್ಮಿ ಮನೆಯ ಹೊರಗೆ, ತೋಟದಲ್ಲಿ ಎಲ್ಲ ಕಡೆ ಆ ರೈತ ದಂಪತಿಗಳಿಗೆ ಸಹಾಯ ಮಾಡ್ತಾ ಅಲ್ಲೂ ಕೂಡ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಹಾಗೆ ಆ ರೈತರ ಪತ್ನಿಗೆ ಲಕ್ಷ್ಮೀನಾರಾಯಣರ ಪೂಜೆಯನ್ನ ಮಾಡು, ನಿನಗೆ ತುಂಬಾ ಸಮೃದ್ಧಿ ಉಂಟಾಗತ್ತೆ ಅನ್ನುವಂಥ ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾಳೆ. ಪ್ರತಿನಿತ್ಯ ಆ ರೈತನ ಪತ್ನಿ
ಲಕ್ಷ್ಮೀನಾರಾಯಣರನ್ನ ಪೂಜೆ ಮಾಡ್ತಾ ಬರ್ತಾಳೆ. ಆ ಒಂದು ಸಂದರ್ಭದಲ್ಲೇ ರೈತನ ಸಂಪತ್ತು ಹೆಚ್ಚಾಗುತ್ತೆ, ಮನೆಯಲ್ಲಿ ಧನಧಾನ್ಯಗಳು ತುಂಬಿ ತುಳುಕ್ಲಿಕ್ಕೆ ಆರಂಭ ಆಗುತ್ತೆ. ಇಲ್ಲಿ ವಿಷ್ಣು ಕೊಟ್ಟಂತಹ ಅವಧಿ ಮುಗಿದಾಗ ಸಾಕ್ಷಾತ್ ನಾರಾಯಣನೇ ಲಕ್ಷ್ಮಿಯನ್ನ ಕರೆದೊಯ್ಯಲಿಕ್ಕೆ ಚಿನ್ನದ ರಥವನ್ನು ತೆಗೆದುಕೊಂಡು ಭೂಮಿಗೆ ಬರ್ತಾನೆ. ರೈತನಲ್ಲಿ ಲಕ್ಷ್ಮಿಯನ್ನ ಕಳಿಸಿಕೊಡು ಅಂತ ಕೇಳಿದ್ರೆ ರೈತ ನಮ್ಮ ಮಗಳನ್ನ ಕಳಿಸಲ್ಲ ಅಂತ ಹೇಳಿ ಹಠ ಮಾಡ್ತಾನೆ. ಲಕ್ಷ್ಮಿ ರೈತನನ್ನ ಸಮಾಧಾನಪಡಿಸಿ, ಇಲ್ಲಿಯವರೆಗೆ ನಾನು ಈ ಬಡ ಹುಡುಗಿಯ ವೇಷದಲ್ಲಿ ಇದ್ದಂತಹ ಮಹಾಲಕ್ಷ್ಮಿ, ಇನ್ನು ನನ್ನ ಪತಿಯ ಸೇವೆಗೆ ನಾನು ತೆರಳಬೇಕು ಅಂತ ಹೇಳಿ ರೈತನಿಂದ ಅನುಮತಿಯನ್ನ ಪಡೆದು ಹೊರಡಲಿಕ್ಕೆ ಸಿದ್ಧಳಾಗ್ತಾಳೆ. ಇಷ್ಟು ವರ್ಷ ನನ್ನನ್ನು ಬಹಳ ಚೆನ್ನಾಗಿ ನೋಡಿಕೊಂಡಿದ್ದೀರಿ. ನಾಳೆ ಆಶ್ವೇಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಇರುವಂತಹ ಸಂದರ್ಭ. ಹಾಗಾಗಿ ಆ ದಿನ ಸಂಜೆ ಲಕ್ಷ್ಮೀ ಸ್ವರೂಪವಾದಂತಹ ದವಸ ಧಾನ್ಯಗಳನ್ನ ಒಂದು ಕಲಶ ಸ್ಥಾಪನೆ ಮಾಡಿ ಅದರಲ್ಲಿ ತುಂಬಿಸಿ ಪೂಜೆಯನ್ನ ಮಾಡಿ, ಧೂಪ ದೀಪಗಳಿಂದ ಪೂಜೆಯನ್ನ ಮಾಡಿ ನಿಮ್ಮ ಮನೆಯಲ್ಲಿ ನೆಲೆಸ್ತೇನೆ ಅಂತ ಹೇಳಿ ಲಕ್ಷ್ಮಿ ಆಶ್ವಾಸನೆಯನ್ನ ಕೊಡ್ತಾಳೆ. ಪ್ರತಿ ದಿನವೂ ಕೂಡ ಈ ದೀಪಾವಳಿಗೆ ಬರುವಂತಹ ಮುನ್ನಾ ದಿನದ ಈ ತ್ರಯೋದಶಿಯ ದಿನ ನಾನು ಯಾರು ದವಸ ಧಾನ್ಯಗಳನ್ನ ಈ ಕಲಶದಲ್ಲಿ ಇಟ್ಟು ಪೂಜೆಯನ್ನು ಮಾಡ್ತಾರೋ ಅವರ ಮನೆಗೆ ಖಂಡಿತ ಬರ್ತೇನೆ ಅಂತ ಹೇಳಿ ಅದೃಶ್ಯಳಾಗ್ತಾಳೆ. ಅಂದಿನಿಂದ ಆಶ್ವೀಜ ಮಾಸದ ತ್ರಯೋದಶಿಯನ್ನ ಧನ ತ್ರಯೋದಶಿ ಅಂತ ಹೇಳಿ ಕರೆಯುವಂಥದ್ದು. ಆ ದಿನ ಬೆಳೆದ ಬೆಳೆಗಳನ್ನ ದವಸ ಧಾನ್ಯಗಳನ್ನ ಒಟ್ಟುಗೂಡಿಸಿ ಲಕ್ಷ್ಮಿ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂತಹ ಒಂದು ಪದ್ಧತಿ ಬಂತು. ಕೆಲವರು ನಾಣ್ಯಗಳನ್ನು ತುಂಬಿಸಿ ಕಲಶವನ್ನ ಇಟ್ಟು ಸಂಕಲ್ಪ ಮಾಡ್ತಾರೆ. ಯಾಕೆಂದ್ರೆ ಅವರಿಗೆ ಅದೇ ಕೃಷಿ. ನಾಣ್ಯ ಅಂತ ಹೇಳಿದ್ರೆ ಇಲ್ಲಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನ ಮಾಡುವಂಥವರು ಹಣವನ್ನೇ ಆ ಕಲಶದಲ್ಲಿ ತುಂಬಿಸಿ ಪೂಜೆ ಮಾಡ್ತಾರೆ. ಇದೇ ಲಕ್ಷ್ಮೀ ಪೂಜೆ. ಇನ್ನು ಆ ದಿನ ಸಂಜೆಯೇ ಗಂಗಾ ಪೂಜೆಯನ್ನ ಮಾಡುವಂಥದ್ದು. ಇದನ್ನೇ ನೀರು ತುಂಬುವ ಹಬ್ಬ ಅಂತ ಹೇಳಿ ಕರೆಯುವಂಥದ್ದು. ಇದು ಕೂಡ ಲಕ್ಷ್ಮಿಯ ಸ್ವರೂಪ ಅಂತ ಹೇಳೇನೆ ಈ ದಿನ ಗಂಗಾ ಪೂಜೆಯನ್ನ ಮಾಡಿ ಆ ನೀರನ್ನೇ ಕಾಯಿಸಿ ನರಕ ಚತುರ್ದಶಿಯ ದಿನದಂದು ಅಭ್ಯಂಗ ಸ್ನಾನವನ್ನ ಮಾಡುವಂಥದ್ದು. ಇದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಜೊತೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಉಂಟಾಗುತ್ತೆ ಅನ್ನುವಂಥದ್ದು. ಈ ಎಲ್ಲ ಪೌರಾಣಿಕ ಹಿನ್ನೆಲೆಯಲ್ಲಿ ಧನತ್ರಯೋದಶಿ ತುಂಬಾ ಆಕರ್ಷಣೀಯವಾದಂತಹ, ಅಷ್ಟೇ ಮಹತ್ವವಾದಂತಹ ಒಂದು ಹಬ್ಬ. ಅದನ್ನ ಈ ದಿನ ಆಚರಿಸುವಂತಹ ಒಂದು ವ್ಯವಸ್ಥೆ ಇದ್ರೆ, ಅಂಥ ಒಂದು ಪದ್ಧತಿ ಇದ್ರೆ ಅದನ್ನ ಮುಂದುವರಿಸಿ. ಆ ಪದ್ಧತಿ ಇಲ್ಲ ಅನ್ನೋಂಥವರು ಕೂಡ ಈಗಾಗಲೇ ಹೇಳಿರುವಂತೆ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಲಕ್ಷ್ಮೀ ಪೂಜೆಯನ್ನ ಈ ದಿನ ಧಾನ್ಯದ ರೂಪದಲ್ಲಿ ನೀವು ಆವಾಹನೆ ಮಾಡಿಕೊಂಡು ಪೂಜೆ ಮಾಡಿ ಒಳ್ಳೆದಾಗತ್ತೆ. ಹಾಗಾಗಿ ಈ ದೀಪಾವಳಿಯ ಹಬ್ಬ ಧನದ ರೂಪವಾದಂತಹ ಮಹಾಲಕ್ಷ್ಮಿ ತಮ್ಮ ಮನೆಗೆ ಬರಲಿ, ಸಮೃದ್ಧಿಯನ್ನು ತರಲಿ, ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಹರಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. ಗೋಚಾರದ ಚಂದ್ರ ಈ ದಿನ ನಿಮಗೆ ಶುಭ ಫಲಗಳನ್ನು ನೀಡುವಂತಹ ಸಂದರ್ಭ ಇದೆ. ಹಾಗೆ ಈ ದಿನದ ಕೆಲವು ಸಮಸ್ಯೆಗಳೇನಿದೆ ಅದನ್ನು ಬಹಳ ಸಂಯಮದಿಂದ ಪರಿಹಾರ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಕೂಡ ಇದೆ. ತುಂಬಾ ತಾಳ್ಮೆ ಇದೆ, ತುಂಬಾ ಪೇಷನ್ಸ್ ಇದೆ ಈ ದಿನ. ಅದಕ್ಕಾಗಿಯೇ ಕೆಲವೊಂದು ವಿಶೇಷ ಸಾಧನೆಗಳನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ವಿದ್ಯಾರ್ಥಿಗಳು ಈ ದಿನದ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣದಲ್ಲಾಗಲಿ ಅಥವಾ ನಿಮ್ಮ ಒಂದು ಸಾಹಸದ ಕೆಲಸ ಕಾರ್ಯಗಳಲ್ಲಾಗಲಿ ಶುಭವನ್ನು ಕಾಣುವಂತಹ ಸಂದರ್ಭ. ಹಾಗೆ ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಒಂದು ಪ್ರಗತಿ ನಿಮಗೆ ಸಂತೃಪ್ತಿಯನ್ನು ತರುತ್ತೆ. ಈ ದಿನ ಯಾವುದೇ ಒಂದು ಸ್ಥಿತಿಯಾದರೂ ಕೂಡ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುವಂತಹ ಸಂದರ್ಭ. ಹಾಗೆ ಈ ದಿನ ಹೊಸ ವ್ಯಾಪಾರ ವ್ಯವಹಾರ, ಹೊಸ ಚಟುವಟಿಕೆ ಇದನ್ನು ಆರಂಭ ಮಾಡುವ ಮೊದಲು ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಎಲ್ಲೋ ಒಂದು ಕಡೆ ಆತರದಲ್ಲಿ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಿ ಅನ್ನುವಂತಹ ಸಂದರ್ಭ ಬರ್ಬೋದು. ಸ್ವಲ್ಪ ಎಚ್ಚರಿಕೆ. ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ನಿಮ್ಮ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಈ ದಿನ ನೀವು ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕಾಗತ್ತೆ. ಹಣವನ್ನು ಲೇವಾದೇವಿ ವ್ಯವಹಾರ ಮಾಡುವಂಥವರು ಹಣವನ್ನು ಕೊಡುವಂಥದ್ದಾಗಲಿ ಹಣವನ್ನು ಸಾಲವಾಗಿ ತರುವಂಥದ್ದನ್ನಾಗಲಿ ಮಾಡಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಕುಲದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.
ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳನ್ನು ಕಾಣುವಂತಹ ಸಂದರ್ಭಗಳಿದೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲ್ಲ, ಇದರಿಂದ ಸ್ವಲ್ಪ ನಿರಾಸೆ ಉಂಟಾಗುತ್ತೆ. ಹಾಗೆ ಈ ದಿನ ಅತಿಯಾಗಿ ಯಾರಿಂದಲೂ ಕೂಡ ಏನನ್ನೂ ನಿರೀಕ್ಷೆ ಮಾಡಬೇಡಿ. ಈ ಡಿಪೆಂಡೆನ್ಸಿ ಅನ್ನುವಂಥದ್ದೇ ಈ ದಿನದ ಬಹುಪಾಲು ನಿಮ್ಮ ಸುಖದ ಜೀವನವನ್ನು ತಿಂದು ಹಾಕ್ಬಿಡುತ್ತೆ. ಏಕೆಂದರೆ ಈ ದಿನ ನಿಮಗೂ ಕೂಡ ಕೈಲಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಬೇರೆಯವರನ್ನು ಅವಲಂಬಿಸ್ತೀರಿ. ಅದು ಸಕಾಲಕ್ಕೆ ಆರಂಭ ಆಗಲ್ಲ, ಸಕಾಲಕ್ಕೆ ಅವರ ಸಹಕಾರ ಸಿಕ್ಕಲ್ಲ. ಇದರಿಂದ ಅವರ ಮೇಲೂ ಕೂಡ ನಿಮಗೆ ಅಸಮಾಧಾನ ಉಂಟಾಗುವಂಥದ್ದು, ಆ ಕೆಲಸದ ಕಾರ್ಯಗಳ ಮೇಲೂ ಕೂಡ ನಿಮಗೆ ಅತೃಪ್ತಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ತುಂಬ ಸಂತೋಷದಿಂದ ನಿಮ್ಮ ಕೈಲಾದಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ನೀವು ಮುಂದುವರಿಸಿ. ನಿಮ್ಮ ಒಂದು ಸಾಮರ್ಥ್ಯವನ್ನು, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವಕಾಶ ಇದೆ. ಆ ಅರ್ಥದಲ್ಲಿ ಈ ಸಮಯವನ್ನು ನೀವು ಬಳಸ್ಕೊಳ್ಬೇಕಾಗತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಒಂದು ಸಮಸ್ಯೆ ಬರುವಂಥದ್ದು ಕೂಡ ಇದೆ. ಅದು ನಿಮ್ಮನ್ನು ತುಂಬ ಬಾಧಿಸುತ್ತೆ. ಅದನ್ನು ಆದಷ್ಟು ಗುರು ಹಿರಿಯರ, ಹಾಗೆ ಮನೆಯಲ್ಲಿರುವಂತಹ ಹಿರಿಯರು, ತಂದೆ ತಾಯಿಗಳಿದ್ರೆ ಅವರ ಸಮ್ಮುಖದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇದರಿಂದ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಜಾಸ್ತಿ ಆಗುತ್ತೆ. ನಿಮ್ಮ ಕುಟುಂಬದ ಇಂಟಿಗ್ರಿಟಿಯನ್ನು ಕಾಪಾಡಿಕೊಳ್ಳಿಕ್ಕೆ ಇದು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಹಾಗೆ ಈ ದಿನ ನಿರುದ್ಯೋಗಿಗಳಿಗೆ ಅಷ್ಟೊಂದು ಅನುಕೂಲ ಇಲ್ಲ. ಏಕೆಂದರೆ ನಿಮ್ಮ ಪ್ರಯತ್ನದಲ್ಲಿ ಈಗಾಗಲೇ ಸರಣಿಯ ಸೋಲು ಅನುಭವಿಸ್ತಾ ಇದ್ದೀರಿ. ಈ ದಿನ ಕೂಡ ನಿಮಗೆ ಮಧ್ಯಮವಾಗುತ್ತೆ. ಹಾಗಾಗಿ ಈ ದಿನದಲ್ಲಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಈ ದಿನದ ನಿಮ್ಮ ಮಾತು, ನಿಮ್ಮ ಅಭಿಪ್ರಾಯ ಇದು ಕೂಡ ಕೆಲವರಿಗೆ ಇರುಸು ಮುರುಸಾಗುವಂಥದ್ದು. ಹಾಗಾಗಿನೇ ಈ ದಿನ ವ್ಯಕ್ತಿಗಳಲ್ಲಿ ಇರುವಂತಹ ಸಂಬಂಧವನ್ನು ಗುರುತಿಸಬೇಕು. ಹಾಗೆ ಅವರ ಒಂದು ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಬೇಕು. ಮನಃಶಾಸ್ತ್ರವನ್ನು ಈ ದಿನ ನೀವು ತಿಳ್ಕೊಳ್ಬೇಕು. ಏಕೆಂದರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವರ ಒಂದು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಅವರ ಮುಖಚರ್ಯೆ ಆಗಲಿ, ಇದನ್ನು ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರಬೇಕು. ಏಕೆಂದರೆ ಕೆಲವು ಅಸಮಾಧಾನಗಳು ಕಣ್ಣಿನ ನೋಟದಿಂದಲೇ ಹೊರಹೊಮ್ಮುವಂತಹ ಸಾಧ್ಯತೆ ಇರುತ್ತೆ. ಅಷ್ಟೊಂದು ಸೂಕ್ಷ್ಮವಾಗಿ ಇದ್ದರೆ ಮಾತ್ರ ಈ ದಿನ ಅಲ್ಪ ಸ್ವಲ್ಪ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಏಕೆಂದರೆ ಆ ಒಂದು ಸಂದರ್ಭಕ್ಕೆ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಹಾಗಾಗಿನೇ ಈ ದಿನ ಯಾವುದೇ ಸಂಬಂಧಗಳಲ್ಲೂ ಕೂಡ ಆ ಸೂಕ್ಷ್ಮತೆಯನ್ನು ನೀವು ಗ್ರಹಿಸಬೇಕಾಗತ್ತೆ. ಹಾಗೆ ಈ ದಿನ ಒಂದು ಮಧ್ಯಸ್ಥಿಕೆಯ ವಿಚಾರ ಏನಾದರೂ ಬಂದರೆ, ಎಲ್ಲಾದರೂ ಒಂದು ಕಡೆ ರಾಜಿ ಮಾಡಿಕೊಳ್ಬೇಕು, ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಏನಾದರೂ ಬಂದರೆ ಒಂದು ಒಪ್ಪಂದಕ್ಕೆ ಬರುವಂಥದ್ದು ತುಂಬ ಒಳ್ಳೆಯದು. ಹಾಗಾಗಿ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ಸಮಸ್ಯೆಗಳನ್ನು, ಭಿನ್ನಾಭಿಪ್ರಾಯಗಳನ್ನು ಎಳೆದಾಡಬೇಡಿ. ಆದಷ್ಟು ಈ ದಿನವೇ ಅದಕ್ಕೆ ಒಂದು ಅಂತ್ಯವನ್ನು ಕಾಣುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಮನಃಶಾಂತಿ ಬಹಳ ಮುಖ್ಯ ನಿಮಗೆ. ಏಕೆಂದರೆ ಚಂಚಲವಾದಂತಹ ಮನಸ್ಸು, ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳ ಹೊರೆ, ಹಾಗೆ ಅಪವಾದಗಳು, ಈ ಸೋಲು ಇತ್ಯಾದಿಗಳಿಂದ ಈ ದಿನ ಮನಸ್ಸಿಗೆ ಒಂದು ರೀತಿಯ ಒತ್ತಡ ಇರುತ್ತೆ. ಹಾಗಾಗಿ ಮನಃಶಾಂತಿಗಾಗಿ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ತೃತೀಯದಲ್ಲಿದ್ದಾನೆ. ಇದು ಕೀರ್ತಿ ಸ್ಥಾನ, ಪರಾಕ್ರಮ ಸ್ಥಾನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಸಮಾಧಾನ ಇದೆ. ಹಾಗೆ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಕೂಡ ನೀವು ನಿಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯ ಏನಿದೆ, ಪ್ರತಿಭೆ ಏನಿದೆ, ಅದನ್ನು 100ಕ್ಕೆ 100ರಷ್ಟು ಇನ್ವಾಲ್ವ್ ಮಾಡ್ತೀರಿ. ಹಾಗಾಗಿನೇ ಈ ಡೆಡಿಕೇಶನ್ ಅನ್ನುವಂಥದ್ದು, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ತುಂಬ ಇರುತ್ತೆ ಈ ದಿನದಲ್ಲಿ. ಇದರಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ನಿಮ್ಮ ಮನೆಯ ಕೆಲಸ ಅಲ್ಲ, ನಿಮ್ಮ ಪ್ರೀತಿ ಪಾತ್ರರ ಕೆಲಸವನ್ನು ಕೂಡ ಈ ದಿನ ನೀವೇ ಮಾಡುವಂಥದ್ದು. ಅಷ್ಟರ ಮಟ್ಟಿಗೆ ಜವಾಬ್ದಾರಿ ಹೊರುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ದಿನ ಬಹಳಷ್ಟು ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಪ್ರಗತಿ ಇದೆ. ಹಾಗೆ ಯಾವುದೇ ಒಂದು ಸನ್ನಿವೇಶದಲ್ಲೂ ಕೂಡ
ನಿಮ್ಮನ್ನು ನೀವು ಅಡಾಪ್ಟ್ ಮಾಡ್ಕೊಳ್ತೀರಿ. ಅಂದರೆ ಹೊಂದಾಣಿಕೆಯ ಸ್ವಭಾವ ಬಹಳ ಚೆನ್ನಾಗಿದೆ. ಹಾಗಾಗಿನೇ ಯಾವುದೇ ಸಮಯ, ಯಾವುದೇ ಸಂದರ್ಭ ನಿಮಗೆ ವಿರುದ್ಧವಾಗಿದೆ ಅಂತ ಹೇಳಿ ಅನಿಸಲ್ಲ. ಇನ್ನು ನಿಮ್ಮ ಸ್ವಂತ ಸಂಬಂಧಿಗಳ ಮಧ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬರಬಾರ್ದು, ಅಹಂ ಬರಬಾರ್ದು, ಭಿನ್ನಾಭಿಪ್ರಾಯ ಬರಬಾರ್ದು. ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೋಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಹೊಸದಾಗಿ ಆರಂಭ ಆಗಬೇಕು ಅನ್ನುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಪೂರ್ವ ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಗ್ರಹಗತಿಗಳು ಚೆನ್ನಾಗಿದೆ, ಇದನ್ನು ಬಳಸ್ಕೊಳ್ಳಿ. ಹೊಸದಾಗಿ ಏನನ್ನು ಆರಂಭ ಮಾಡಬೇಕು ಅನ್ನುವಂಥವರು ಸಂಕಲ್ಪ ಮಾಡಿಕೊಂಡು ಪ್ರಾರಂಭ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಈ ದಿನ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಕೆಲವು ವಿಚಾರಗಳಲ್ಲಿ ಮಿಶ್ರ ಫಲಗಳಿರುತ್ತೆ. ಕೆಲವು ವಿಚಾರದಲ್ಲಿ ಹಿರಿಯರ ಬೆಂಬಲದಿಂದ ಕಾರ್ಯಸಿದ್ಧಿ ಉಂಟಾಗುತ್ತೆ. ಹಾಗಾಗಿ ಮಿಶ್ರ ಫಲಗಳಿರುವಂತಹ ಸಂದರ್ಭ ಇದು. ಜೊತೆಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂತಹ ದಿನ. ಏಕೆಂದರೆ ಸ್ವಲ್ಪ ವಿವೇಚನೆ ಕಡಿಮೆ ಇದ್ದು ಅನಗತ್ಯವಾದಂತಹ ವ್ಯವಹಾರಗಳನ್ನು ಮಾಡುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಹಾಗೆ ಈ ದಿನದ ವೃತ್ತಿಪರ ವ್ಯವಹಾರಗಳಲ್ಲಾಗಲಿ ಅಥವಾ ನಿಮ್ಮ ಪ್ರಯಾಣದಲ್ಲಾಗಲಿ ಈ ದಿನ ನಿಮ್ಮ ಒಂದು ತರ್ಕಬದ್ಧವಾದಂತಹ ಆಲೋಚನೆಗೂ ಕೂಡ ಬಿಡುವು ಕೊಟ್ಬಿಟ್ಟಿದ್ದೀರಿ. ಹಾಗಾಗಿ ಆಲೋಚನೆ ಇಲ್ಲದೆ ಕಾರ್ಯಗಳು ಆರಂಭ ಆಗುತ್ತೆ. ಪೂರ್ವ ಸಿದ್ಧತೆ ಇಲ್ಲದೆ ಈ ದಿನ ಚಟುವಟಿಕೆಗಳಿರುತ್ತೆ, ಪ್ರಯಾಣ ಇರುತ್ತೆ. ಇದರಿಂದ ಸ್ವಲ್ಪ ಅಸ್ತವ್ಯಸ್ತತೆ ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ಒಂದು ಕಾರಣದಿಂದಲೇ ಕುಟುಂಬ ಸದಸ್ಯರೊಂದಿಗೆ ಒಂದು ಅನಿವಾರ್ಯವಾಗಿ ಮಾತಿನ ಚಕಮಕಿ ನಡೀತಾ ಇರುತ್ತೆ. ಭಿನ್ನಾಭಿಪ್ರಾಯಗಳು ಉದ್ಭವ ಆಗಿಬಿಡುತ್ತೆ. ಹಾಗಾಗಿ ಒಂದು ಸಣ್ಣ ವಿಚಾರಕ್ಕೆ ಆರಂಭ ಆಗುವಂತಹ ಈ ಭಿನ್ನಾಭಿಪ್ರಾಯ ಜಗಳದಲ್ಲಿ ಪರ್ಯವಸಾನ ಆಗುತ್ತೆ. ಸ್ವಲ್ಪ ಜಾಗ್ರತೆ. ಅದಕ್ಕಾಗಿಯೇ ಯಾವುದೇ ಕೆಲಸ ಮಾಡಲಿ ಪೂರ್ವ ಸಿದ್ಧತೆಯಿಂದ ಮಾಡಿ. ಹಾಗೆ ಈ ದಿನದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳಿಂದ ನೀವು ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಜವಾಬ್ದಾರಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಆಲೋಚನೆ ಬರುತ್ತೆ. ಅದು ನಿಮ್ಮ ಅನುಭವ. ಹಿಂದೆ ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ ನಿಮಗೆ ಸಿಕ್ಕಂತಹ ಗೌರವ ಸ್ಥಾನಮಾನಗಳು ಎಷ್ಟು, ಅದರ ಅನುಕೂಲ ಎಷ್ಟು, ಇದನ್ನು ತುಂಬ ಚೆನ್ನಾಗಿ ಈ ದಿನ ಲೆಕ್ಕಾಚಾರ ಮಾಡ್ತೀರಿ. ಗಣಿತ ಚೆನ್ನಾಗಿದೆ ಈ ದಿನ, ಕ್ಯಾಲ್ಕುಲೇಷನ್ ಚೆನ್ನಾಗಿದೆ. ಆದರೆ ಹಿಂದೆ ಎಷ್ಟೋ ಬಾರಿ ಎಡವಿರುವಂತಹ ವಿಚಾರ, ತಪ್ಪಾಗತ್ತೆ ಅನ್ನುವಂಥ ಒಂದು ವಿಚಾರ, ಅಲ್ಲಿ ಈ ದಿನ ಸ್ವಲ್ಪ ಅಲರ್ಟ್ ಆಗಿರಬೇಕು. ನಿಮ್ಮ ಅನುಭವವನ್ನು ಈ ದಿನ ಬಳಸ್ಕೊಳ್ಬೇಕು. ಇದರಿಂದ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅನುಕೂಲಕರವಾಗಿರುವಂತಹ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಈ ದಿನದ ಪ್ರಯತ್ನಗಳಿಗೆ ಉತ್ತಮ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ವಿರೋಧಿಗಳು, ನಿಮ್ಮ ಹಿತಶತ್ರುಗಳು, ಇವರು ಕೂಡ ಈ ದಿನ ನಿಮ್ಮನ್ನು ಅಷ್ಟೊಂದು ಕಾಡಲ್ಲ. ಅವರು ಕೂಡ ನಿಮ್ಮಿಂದ ದೂರ ಇರುವಂತಹ ಸಂದರ್ಭ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳನ್ನು ಬಹಳ ಸ್ವತಂತ್ರವಾಗಿ ಮಾಡ್ತೀರಿ. ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರೂ ಅಡ್ಡಿಪಡಿಸುವಂಥವರು ಇಲ್ಲ. ಏಕೆಂದರೆ ಕೆಲವೊಮ್ಮೆ ಮನೆಯಲ್ಲೇ ಒಂದು ಕೆಲಸ ಮಾಡಲಿಕ್ಕೆ ಹೋದರೆ ಅಲ್ಲಿಂದಲೇ ವಿರೋಧ ವ್ಯಕ್ತವಾಗುವಂಥದ್ದು ಇರುತ್ತೆ. ಆದರೆ ಈ ದಿನ ಮಾತ್ರ ಬಹಳ ಸರ್ವ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಸಂದರ್ಭಗಳಿದೆ. ಆದರೆ ಅದು ಒಂದು ಎಲ್ಲೆಯನ್ನು ಮೀರಬಾರ್ದು. ಚೌಕಟ್ಟಿನೊಳಗೆ ನಿಮ್ಮ ಕೆಲಸಗಳಿರಬೇಕು. ಇದನ್ನು ಮಾತ್ರ ನೀವು ಜಾಗೃತರಾಗಿ ಗಮನಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಹೊಗಳುವಂಥ ಒಂದು ವಿಚಾರ ಆಗಲಿ ಅಥವಾ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಇಲ್ಲ ಸಲ್ಲದ ಒಂದು ವಿಶೇಷತೆಗಳನ್ನು ಗುರುತಿಸುವಂಥದ್ದನ್ನಾಗಲಿ, ಅಂಥ ವ್ಯಕ್ತಿಗಳು ಈ ದಿನ ನಿಮ್ಮ ಜೊತೆಯಲ್ಲಿರ್ತಾರೆ. ಅವರು ದಿಕ್ಕು ತಪ್ಪಿಸುವಂತಹ ವ್ಯಕ್ತಿಗಳು, ಅಂಥವರಿಂದ ಸ್ವಲ್ಪ ದೂರ ಇರಬೇಕು. ಯಾರೋ ರಿಯಾಲಿಟಿಯನ್ನು ಮಾತಾಡ್ತಾರೆ, ಯಾರೋ ನಿಮ್ಮ ಒಂದು ವಿಚಾರಗಳಲ್ಲಿರುವಂಥ ಸರಿ ತಪ್ಪುಗಳ ಬಗ್ಗೆ ಮಾತಾಡ್ತಾರೆ, ಅಂಥವರನ್ನು ನಂಬಬಹುದು. ಆದರೆ ಈ ಬೆಲ್ಲದ ಮಾತನ್ನಾಡುವಂಥವರು, ಬಣ್ಣ ಬಣ್ಣದ ಮಾತುಗಳನ್ನಾಡುವಂಥವ್ರನ್ನ ಈ ದಿನ ಸ್ವಲ್ಪ ದೂರ ಇಡಬೇಕಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ, ನಿಮ್ಮ ದಕ್ಷತೆ, ಇದನ್ನು ನೀವು ಈ ದಿನ ತೋರಿಸುವಂಥ ಒಂದು ಒಳ್ಳೆಯ ಅವಕಾಶ ಕೂಡ ಇದೆ. ಹಾಗೆ ಈ ದಿನ ಹಿರಿಯರನ್ನ, ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ಸಂದರ್ಭ. ಇಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳು, ವೈಯಕ್ತಿಕ ವಿಚಾರಗಳು, ವ್ಯಾಪಾರ ವ್ಯವಹಾರಗಳಲ್ಲಿ ಬೇಕಾದಂಥ ಒಂದು ಸಹಾಯ ಸಹಕಾರ, ಇದನ್ನು ಬಹಳ ಚೆನ್ನಾಗಿ ಪಡ್ಕೊಳ್ತೀರಿ. ಈ ಸಂದರ್ಭವನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಸಮಾಧಾನ ಇದೆ.
ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಅನಾನುಕೂಲತೆಗಳು ಇರುತ್ತೆ. ಕೆಲವೊಮ್ಮೆ ನಷ್ಟಗಳು ಕೂಡ ಸಂಭವಿಸುತ್ತೆ. ಅದರಲ್ಲೂ ಯಾರದ್ದೋ ಒಂದು ಮಾತನ್ನ ಕೇಳಿ, ಯಾರದ್ದೋ ಸಲಹೆಯನ್ನು ಪರಿಪಾಲನೆ ಮಾಡಿ ಈ ದಿನ ಅಂಥ ನಷ್ಟಕ್ಕೆ ನೀವೇ ಕಾರಣರಾಗ್ತೀರಿ. ನಿಮ್ಮ ತೀರ್ಮಾನವೇ ಕಾರಣ. ಆದರೆ ಅಂಥ ನಷ್ಟವನ್ನ, ಅಂಥ ಸನ್ನಿವೇಶವನ್ನ ಬೇರೊಬ್ಬರ ಹೆಗಲಿಗೆ ಹೊರಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ನೀವು ಸರಿ ಇದ್ರಿ, ಬೇರೆಯವರಿಂದ ಈ ರೀತಿ ಆಯಿತು ಅನ್ನುವಂಥ ಒಂದು ಮೂದಲಿಕೆಯ ಮಾತುಗಳು ನಿಮ್ಮಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ರಿಯಾಲಿಟಿನೇ ಬೇರೆ, ವಸ್ತುಸ್ಥಿತಿ ಬೇರೆದೇ ರೀತಿಯಲ್ಲಿ ಇರುತ್ತೆ. ಆದ್ದರಿಂದಲೇ ಈ ದಿನ ಬರುವಂತಹ ಅಪವಾದವನ್ನಾಗಲಿ, ನಿಮ್ಮ ಮೇಲೆ ಬರುವಂತಹ ತಪ್ಪನ್ನಾಗಲಿ ಬೇರೆಯವರ ಮೇಲೆ ಹೊರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಹಾಗೆ ಈ ದಿನ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕೆಲವೊಂದು ಸಣ್ಣ ಪುಟ್ಟ ಸುಳ್ಳುಗಳನ್ನು ಹೇಳುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅಂಥದ್ದು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ಕಡಿಮೆಗೊಳಿಸ್ಬಿಡತ್ತೆ. ಜಾಗ್ರತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಗುರಿ ಏನು, ಅದನ್ನು ಹೇಗೆ ಸಾಧನೆ ಮಾಡಬೇಕು, ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಈ ಬೇರೆಯದರ ಕಡೆ ಆದಷ್ಟು ನಿಮ್ಮ ಗಮನವನ್ನು ನೀವೇ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಈ ದಿನದ ಚಂಚಲ ಮನಸ್ಸು ಏನೇನೋ ಆಲೋಚನೆ ಮಾಡುತ್ತೆ. ಅದರಂತೆ ನೀವು ಕೆಲಸವನ್ನು ಮಾಡ್ತಾ ಹೋದರೆ ಈ ದಿನ ನಿಮ್ಮ ಗುರಿ ಇಲ್ಲದಂತಹ ಜೀವನಕ್ಕೆ ಸಾಕ್ಷಿಯಾಗತ್ತೆ. ಜೊತೆಗೆ ಅಪಾರವಾದ ನಷ್ಟವನ್ನು ಅನುಭವಿಸ್ತೀರಿ. ಇಲ್ಲಿ ನಷ್ಟ ಹಣದ ವಿಚಾರದಲ್ಲಷ್ಟೇ ಅಲ್ಲ, ನಿಮ್ಮ ಗೌರವದಲ್ಲೂ ಕೂಡ ನಷ್ಟ ಆಗತ್ತೆ, ನಿಮ್ಮ ಒಂದು ಶಕ್ತಿಯಲ್ಲೂ ನಷ್ಟ ಆಗ್ಬಿಡತ್ತೆ. ಬಹಳ ಜಾಗ್ರತೆ. ಇನ್ನು ಈ ದಿನದ ದೂರದ ಪ್ರಯಾಣ ಅನ್ನುವಂಥದ್ದಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಸಿ, ಆದಷ್ಟು ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನ ಮನಸ್ಸಿಗೆ ಸಮಾಧಾನ, ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಪ್ರಗತಿ. ಹಾಗೆ ನಿಮಗೆ ಬರಬೇಕಾದಂಥ ಬಾಕಿ ಹಣದ ಬಗ್ಗೆ ಆಗಲಿ ಅಥವಾ ಬೇರೆ ವಸ್ತುಗಳ ಬಗ್ಗೆ ನಿಮಗೆ ಈ ದಿನ ಕಾಳಜಿ ಇದ್ದರೆ ಅದರ ಬಗ್ಗೆ ಒಂದು ಪುಟ್ಟ ಪ್ರಯತ್ನ ಮಾಡಿ. ಇವತ್ತಲ್ಲ ನಾಳೆ ಅದು ನಿಮಗೆ ಕೈ ತಲುಪುವಂತಹ ಸಾಧ್ಯತೆ ತುಂಬ ಇದೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ಒಂದು ವಸ್ತುವಿನ ಖರೀದಿ ಇರ್ಬೋದು, ಇನ್ವೆಸ್ಟ್ಮೆಂಟ್ ವಿಚಾರ ಇರ್ಬೋದು, ಸೇವಿಂಗ್ಸ್ ಇರ್ಬೋದು, ಇಂಥದ್ದು ಬಹಳ ಪ್ರಬುದ್ಧವಾಗಿರುತ್ತೆ. ಅಂದರೆ ನಿಮ್ಮ ತೀರ್ಮಾನ 100ಕ್ಕೆ 100 ಸರಿ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ದಕ್ಷತೆಯನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ನಿಮ್ಮ ಟ್ಯಾಲೆಂಟ್ ಏನಿದೆ ಅದನ್ನು ಗರಿಷ್ಠವಾಗಿ ಉಪಯೋಗಿಸ್ಕೊಳ್ತೀರಿ. ಹಾಗೆ ನಿಮಗೆ ಇರುವಂತಹ ಒಂದು ಪ್ರಭಾವ, ಇನ್ಫ್ಲೂಯೆನ್ಸ್ ಏನಿದೆ ಅದು ಕೆಲವು ವಿಚಾರಗಳಲ್ಲಿ ಈ ದಿನ ನಿಮಗೆ ತುಂಬ ಪಾಸಿಟಿವ್ ಆಗಿ ವರ್ಕ್ ಆಗುತ್ತೆ. ಮನೆಯಲ್ಲೂ ಕೂಡ ನಿಮ್ಮ ಕೆಲಸಕ್ಕೆ ಬೆಂಬಲ ಇದೆ. ಮನೆಯವರಿಂದ ಕೂಡ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಧನಾತ್ಮಕವಾಗಿ ಇರುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ. ಇದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಸ್ನೇಹಿತರ ಜೊತೆಯಲ್ಲೋ ಬಂಧುಗಳ ಜೊತೆಯಲ್ಲೋ ಹಂಚಿಕೊಳ್ಳುಕೊಂಡು ಮಾಡುವಂಥ ಒಂದು ಮನಸ್ಸಿದೆ. ಹಾಗಾಗಿನೇ ಒಂದು ಟೀಮ್ ವರ್ಕ್ ಮಾಡ್ತೀರಿ. ಟೀಮ್ ಲೀಡರ್ ಆಗೂ ಕೂಡ ಈ ದಿನ ಇರುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲಿಕ್ಕೆ ಪ್ರಮುಖವಾಗಿರುವಂತಹ ಕಾರಣಗಳೇನಿದೆ ಅವೆಲ್ಲವೂ ಕೂಡ ನಿಮ್ಮ ಅಸ್ತ್ರವಾಗಿ ಬಳಕೆಯಾಗುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಇದು 10ನೇ ಮನೆ. ಹಾಗಾಗಿ ಈ ದಿನದಲ್ಲಿ ನಿಮಗೆ ತುಂಬ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಕೆಲಸಕ್ಕೆ, ನಿಮ್ಮ ಕಾರ್ಯಕ್ಕೆ, ನಿಮ್ಮ ಚಟುವಟಿಕೆಗೆ, ನಿಮ್ಮ ಪ್ರಯಾಣಕ್ಕೆ ಈ ದಿನ ತುಂಬ ಅನುಕೂಲಕರವಾಗಿರುವಂತಹ ಒಂದು ವಾತಾವರಣ. ಗ್ರಹಗತಿಗಳು ಕೂಡ ಬಹಳ ಚೆನ್ನಾಗಿದೆ. ಹಾಗಾಗಿ ಈ ದಿನದ ಪ್ರಯತ್ನ ನಿಮಗೆ 100ಕ್ಕೆ 100ರಷ್ಟು ಸಫಲತೆಯನ್ನು ತರುತ್ತೆ. ಆದರೆ ಈ ದಿನ ವ್ಯಕ್ತಿಗಳನ್ನು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮನಸ್ಸಿಗೆ ಸಮಾಧಾನ.
ಹಾಗಾಗಿ ವ್ಯಕ್ತಿಗಳಲ್ಲಿರುವಂತಹ ಒಳ್ಳೆಯತನವನ್ನು ಮಾತ್ರ ಈ ದಿನ ಗುರುತಿಸಿ ಮುಂದುವರಿರಿ. ಇನ್ನು ಈ ದಿನದ ದೂರದ ಪ್ರಯಾಣ ನಿಮಗೆ ತುಂಬ ಲಾಭವನ್ನು ತರುತ್ತೆ. ಅದರಲ್ಲೂ ವ್ಯಾಪಾರದ ದೃಷ್ಟಿಯಿಂದ, ವ್ಯವಹಾರದ ದೃಷ್ಟಿಯಿಂದ ಮಾಡುವಂತಹ ಪ್ರಯಾಣದಲ್ಲಿ ನಿಮಗೆ ಧನ ಲಾಭ ಇದೆ. ಇನ್ನು ಈ ದಿನ ಕುಟುಂಬ ಸದಸ್ಯರೊಂದಿಗೆ ಒಂದು ಸಾಮರಸ್ಯದ ಕೆಲಸದಲ್ಲಿ ತೊಡಗುವಂತಹ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲೂ ಕೂಡ ಕುಟುಂಬಸ್ಥರ ಬೆಂಬಲ ಈ ದಿನ ಬಹಳ ನಿಚ್ಚಳವಾಗಿ ಕಾಣಿಸ್ತಾ ಇದೆ. ಹಾಗೆ ಈ ದಿನ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೊದಲು ಸ್ವಲ್ಪ ಆಲೋಚನೆ ಮಾಡಿದ್ರೆ ಅತ್ಯುತ್ತಮ ಫಲಗಳೇನೋ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಮಾತಿನಲ್ಲಿ ಈ ದಿನ ನಿಮ್ಮ ಸಕ್ಸಸ್ ಇದೆ. ನಿಮ್ಮ ಸಕ್ಸಸ್ ರೇಟ್ ನಿಮ್ಮ ಮಾತಿನಲ್ಲೇ ಇರುತ್ತೆ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಪ್ರಯಾಣದ ಸಂದರ್ಭ ಈ ದಿನ ನಿಮಗೆ ಬೇರೆಯವರಿಂದ ಕೂಡ ಅನುಕೂಲತೆಗಳು ಉಂಟಾಗುತ್ತೆ. ಯಾರೋ ಒಂದು ವಾಹನದಲ್ಲಿ ನಿಮಗೆ ಲಿಫ್ಟ್ ಕೊಡುವಂಥದ್ದಾಗಲಿ, ನಿಮ್ಮ ಕೆಲಸ ಕಾರ್ಯಗಳನ್ನು ಅವರೇ ಹೋಗಿ ಮಾಡಿ ತರುವಂಥದ್ದಾಗಲಿ ಈ ದಿನ ಜರುಗತ್ತೆ. ಬಹಳ ಕಂಫರ್ಟಬಲ್ ಆಗಿರುವಂತಹ ದಿನ. ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಷ್ಟೊಂದು ಅನುಕೂಲತೆಗಳಿಲ್ಲ. ಏನೋ ಕಷ್ಟಪಡ್ತೀರಿ, ಏನೋ ಪರದಾಡ್ತೀರಿ, ಎಲ್ಲೋ ಒಂದು ಕೆಲಸವನ್ನು ಈ ದಿನವೇ ಮುಗಿಸ್ಬೇಕು ಅನ್ನುವಂಥ ಒಂದು ಸನ್ನಾಹದಲ್ಲಿರ್ತೀರಿ. ಅಂತಹ ಸನ್ನಾಹಕ್ಕೆ ಹುನ್ನಾರ ಮಾಡುವಂಥವರು ಜಾಸ್ತಿ ಇದ್ದಾರೆ. ಅಂದರೆ ಆ ಕೆಲಸವನ್ನು ಕೆಡಿಸಬೇಕು, ನಿಮ್ಮ ಗುರಿಯನ್ನು ನೀವು ತಲುಪಬಾರದು, ನಿಮ್ಮ ಕಾಲೆಳಿಬೇಕು. ಇಂಥ ಹಿತಶತ್ರುಗಳು ಈ ದಿನ ಅದಕ್ಕಾಗಿ ಕಾಯ್ತಾ ಇರುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಆಗಬೇಕು ಅನ್ನುವಂತಹ ದೃಷ್ಟಿಯಲ್ಲಿ, ನಿಮ್ಮ ಗುರಿಯಲ್ಲಿ ನೀವು ಅಚಲವಾದಂತಹ ವಿಶ್ವಾಸವನ್ನು ಇಟ್ಕೊಳ್ಬೇಕು. ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ಹಾಗಾಗಿ ಏಕಾಂಗಿ ಆದರೂ ಕೂಡ ಕೆಲಸವನ್ನು ಮುಂದುವರಿಸಿ, ಫಲ ಸಿಕ್ಕತ್ತೆ. ಆದರೆ ಬೇರೆಯವರ ಮಾತನ್ನು ಈ ದಿನ ಅಷ್ಟಾಗಿ ನಂಬಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಎಷ್ಟು ಅಗತ್ಯ ಇದೆಯೋ ಅಷ್ಟೇ ನಿಮ್ಮ ದುಡಿಮೆ ಇರಬೇಕು. ಹಾಗಾಗಿನೇ ನಿಮ್ಮ ಆರೋಗ್ಯದ ಕಡೆ ಈ ದಿನ ತುಂಬ ಗಮನ ಕೊಡುವಂಥ ಅಗತ್ಯತೆ ಇದೆ. ಹಾಗೆ ಯಾವುದೇ ಒಂದು ಸ್ಥಿತಿ ಬದಲಾಗುವಂತಹ ಸಂದರ್ಭ ಅಂದರೆ ಅದು ನೀವು ನೋಡುವಂಥ ನೋಟದಿಂದ. ಎಲ್ಲಿ ಧನಾತ್ಮಕವಾಗಿ ನೋಡ್ತೀರಿ, ಪಾಸಿಟಿವ್ ಆಗಿ ನೋಡ್ತೀರಿ, ಅಲ್ಲಿ ನಿಮ್ಮ ಪರವಾದಂತಹ ಫಲಿತಾಂಶಗಳೇ ಇರುತ್ತೆ. ಆದರೆ ಈ ದಿನ ಸ್ವಲ್ಪ ನೆಗೆಟಿವ್ ಥಾಟ್ಸ್ ಜಾಸ್ತಿ ಬರುವಂಥದ್ದು, ವ್ಯಕ್ತಿಗಳಲ್ಲಿರುವಂತಹ ದೋಷಗಳು ಜಾಸ್ತಿ ಕಾಣಿಸುತ್ತೆ. ಹಾಗೆ ಮಾಡಿರುವಂತಹ ತಪ್ಪುಗಳೇನಿದೆ ಅದನ್ನು ತುಂಬ ಹೈಲೈಟ್ ಮಾಡುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಮಾತು ಕೂಡ ಬಹಳ ಕಠಿಣವಾಗಿ, ಕಠೋರವಾಗಿ ಇರುತ್ತೆ. ಈ ಸಂಬಂಧವನ್ನು ಹಾಳು ಮಾಡುವಂಥದ್ದು ಈ ದಿನ ನಿಮ್ಮ ಮಾತು, ನಿಮ್ಮ ಒಂದು ನೋಟ. ಹಾಗಾಗಿ ಈ ದಿನ ಅವೆರಡರಲ್ಲೂ ಕೂಡ ಸ್ವಲ್ಪ ಮಾರ್ಪಾಟನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಸ್ನೇಹಿತರ ಮೇಲೆ ಅವಲಂಬನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇಟ್ಕೊಳ್ಳಿ. ಇನ್ನು ಮನೆಯಲ್ಲಿ ವಾತಾವರಣವನ್ನು ನೀವೇ ತಿಳಿಗೊಳಿಸಬೇಕು, ನಿಮ್ಮ ಕೈಯಲ್ಲಿದೆ. ಅದಕ್ಕಾಗಿ ಈ ದಿನ ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ. ಮನೆ ದೇವರನ್ನು ಸ್ಮರಣೆ ಮಾಡಿ, ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ 8ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ಕಸಿವಿಸಿ, ಏನೋ ಒಂದು ಅಸಮಾಧಾನ, ಕೆಲಸ ಕಾರ್ಯಗಳು ಪೂರ್ಣ ಆಗಲಿಲ್ವಲ್ಲ ಅನ್ನುವಂಥ ಅಸಂತೋಷ. ಹಾಗೆ ಕೆಲವು ವ್ಯಕ್ತಿಗಳ ಬಗ್ಗೆ, ಕೆಲವು ಸಂಬಂಧಗಳ ಬಗ್ಗೆ ಈ ದಿನ ತೀವ್ರ ಅಸಮಾಧಾನವನ್ನು ತೋರಿಸ್ತೀರಿ. ಅದರಲ್ಲೂ ನಿಮ್ಮ ಮಾತಿನ ಮೂಲಕ ಅಸಮಾಧಾನ ವ್ಯಕ್ತ ಆಗುತ್ತೆ. ಇನ್ನು ಈ ಖರ್ಚು ವೆಚ್ಚಗಳ ಬಾಬ್ತು ಬಹಳ ವಿಪರೀತವಾಗಿರುತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನಕ್ಕೆ ನೀವು ಸಾಲ ಸೋಲ ಮಾಡುವಂತಹ ಒಂದು ಪ್ರಯತ್ನ ಕೂಡ ಇರುತ್ತೆ, ಅಂತಹ ಒಂದು ಆಲೋಚನೆ ಕೂಡ ಬರುತ್ತೆ. ಆದರೆ ಇದರಿಂದ ಹೊಸ ಸಮಸ್ಯೆಗಳು ಉದ್ಭವ ಆಗುತ್ತೆ, ಜಾಗ್ರತೆ. ಇನ್ನು ವ್ಯಾಪಾರಸ್ಥರು ಯಾರಿಗೂ ಕೂಡ ಸಾಲವಾಗಿ ಏನನ್ನೂ ಕೊಡಬೇಡಿ. ಈ ದಿನ ಸಾಲ ಕೊಟ್ಟರೆ ಮತ್ತೆ ಅದು ಬರಲ್ಲ, ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ. ಹಾಗೆ ಈ ದಿನ ಅನಿವಾರ್ಯವಾಗಿ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾತಿನ ಚಕಮಕಿ ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಬಹಳ ಜವಾಬ್ದಾರಿಯಿಂದ ಈ ದಿನ ನೀವು ವರ್ತಿಸಬೇಕು. ಆದಷ್ಟು ಈ ಭಿನ್ನಾಭಿಪ್ರಾಯಗಳನ್ನು ಉಪಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಯಾವುದೇ ಸಂದರ್ಭದಲ್ಲೂ ಕೂಡ ವಿಚಲಿತರಾಗಬೇಡಿ, ಅಧೈರ್ಯದಿಂದ ಇರಬೇಡಿ. ನಿಮಗೆ ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥದ್ದು ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಇರಲೇಬೇಕು ಈ ದಿನದ ವ್ಯವಹಾರಗಳಲ್ಲಿ. ಇನ್ನು ಕುಟುಂಬದಲ್ಲಿ
ಒಳ್ಳೆಯ ಒಂದು ಕಾಲವನ್ನು ಕಳೆಯುವಂಥದ್ದು, ಕ್ವಾಲಿಟಿ ಟೈಮನ್ನು ಕುಟುಂಬಸ್ಥರಿಗೆ ಕೊಡುವಂಥದ್ದನ್ನು ಈ ದಿನ ಮಾಡಬೇಕು. ಅಂಥ ಪ್ರಯತ್ನದಿಂದ, ಈ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಮಾಡುವಂಥ ಪ್ರಯತ್ನಗಳಿಂದ ನಿಮಗೆ ಅಲ್ಪ ಸ್ವಲ್ಪ ಸಮಾಧಾನ ಸಿಕ್ಕತ್ತೆ. ಅದನ್ನು ನಿಮ್ಮದಾಗಿಸ್ಕೊಳ್ಳಿ. ಯಾವುದೇ ಹೊಸ ವ್ಯವಹಾರಕ್ಕೆ ಕೈ ಹಾಕಬೇಡಿ. ಪ್ರಯಾಣದ ಬಗ್ಗೆ ಜಾಗೃತರಾಗಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ತಕ್ಕದಾದಂತಹ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಕುಟುಂಬಸ್ಥರು ನಿಮ್ಮ ಯೋಜನೆಗೆ ತುಂಬ ಬೆಂಬಲವನ್ನು ಕೊಡ್ತಾರೆ, ತುಂಬ ಸಪೋರ್ಟಿವ್ ಆಗಿರ್ತಾರೆ. ಹಾಗಾಗಿ ಕೆಲಸಗಳು ಬಹಳ ವಿಶೇಷ ರೀತಿಯಲ್ಲಿ ನಿಮಗೆ ನಡೆಯುತ್ತೆ. ಹಾಗೆ ಈ ದಿನ ನಿಮ್ಮ ಆತ್ಮವಿಶ್ವಾಸಕ್ಕೆ ಅಪಾಯ ಎಲ್ಲೋ ಆಗತ್ತೆ ಅನ್ನುವಂಥ ವಿಚಾರ ಏನಾದರೂ ಗೊತ್ತಾದರೆ, ಅಂಥ ಒಂದು ಸೂಚನೆ ಏನಾದರೂ ಸಿಕ್ಕಿದ್ರೆ ಅಂಥ ದಾರಿಯನ್ನು ಈ ದಿನ ನೀವು ಬದಲಾಯಿಸಬೇಕಾಗತ್ತೆ. ಏಕೆಂದರೆ ನಿಮಗಿರುವಂಥ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅದು ಕಡಿಮೆ ಆಗಬಾರ್ದು, ದಿನೇ ದಿನೇ ಜಾಸ್ತಿ ಆಗಬೇಕು. ಹಾಗಾಗಿನೇ ನಿಮ್ಮ ಸಕ್ಸಸ್ ರೇಟ್ ಕೂಡ ಈ ದಿನ ಜಾಸ್ತಿ ಆಗುತ್ತೆ. ಎಲ್ಲ ಅವಕಾಶಗಳಿದೆ, ಆದರೆ ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಹೊಸದಾಗಿ ಕೆಲವೊಂದು ಜ್ಞಾನವನ್ನು ಸಂಪಾದನೆ ಮಾಡುವಂಥದ್ದು ಇದೆ. ನಿಮ್ಮ ಅನುಭವಕ್ಕೆ ಮತ್ತೊಂದು ಗರಿ ಈ ದಿನ ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ ಕುಟುಂಬದಲ್ಲಿ, ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಈ ದಿನ ಸಿಕ್ಕತ್ತೆ. ಹಾಗೆ ಕುಟುಂಬದಲ್ಲಿ ಆತ್ಮೀಯತೆಯ ಕಾಲಕ್ಷೇಪ ಈ ದಿನ ಇರುವಂಥದ್ದು. ಇದು ಕೂಡ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಹೇಳಿ ಮಾಡಿಸಿದಂತಹ ದಿನ ಇದು. ಅದನ್ನು ನೀವು ಸಮರ್ಥವಾಗಿ, ಸಮರ್ಪಕವಾಗಿ ಬಳಸ್ಕೊಂಡ್ರೆ ಈ ದಿನ ಏನನ್ನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲ ಇದೆ. ಅದರಲ್ಲಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳನ್ನು ದರ್ಶನ ಮಾಡಿ, ನವಗ್ರಹ ಸ್ತೋತ್ರ ಹೇಳ್ಕೊಳ್ಳಿ. ಸೂರ್ಯ ನಮಸ್ಕಾರ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.